ಸಿನಿಮಾ ರಂಗದವರು ಅಂತ ಹೇಳ್ಕೊಳ್ಳೋದಕ್ಕೆ ಅವನಿಗೆ ಇದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸಿನಿಮಾ ರಂಗದಿಂದ ಹೊರಗಡೆ ಹೋಗಿ ಭಾಳ ವರ್ಷಗಳಾಗೋಯ್ತು. ಯಾವುದೋ ಒಂದೆರಡು ಸಿನಿಮಾ ಮಾಡಿದ್ರೆ ಬಿಟ್ಟರೆ ಚಿತ್ರರಂಗಕ್ಕೂ ಅವ್ರಿಗೂ ಸಂಬಂಧ ಏನಿದೆ? ಚಿತ್ರರಂಗದಿಂದ ಬಂದರೂ ಗುರುತಿಸ್ಕೊಂಡ್ರು, ಅಷ್ಟು ಬಿಟ್ಟರೆ ಇವತ್ತು ಎಲ್ಲಿದೆಯಾ ನೀನು? ಯಾರನ್ನ ಕರಿತಾ ಇದ್ದಾರೆ? ಯಾರು ಕರಿತಾ ಇಲ್ವಲ್ಲ, ಯಾರೂ ಕರಿತಾ ಇಲ್ಲ. ಈಗ ಆ ವಂಚಿತರಾಗಿರೋದ್ರಿಂದ ಪ್ರಚಾರಕ್ಕೆ ಬರೋದಕ್ಕೆ ಈಗ ಪ್ರಚಾರಕ್ಕೆ ಬರೋದು ಯಾವಾಗ ಹೇಳಿ? ಕಾಂಟ್ರವರ್ಸಿ ಯಾವಾಗ ಮಾಡಿಕೊಂಡ್ರೆ? ಯಾವಾಗ? ದೊಡ್ಡವ್ರ ಬಗ್ಗೆ ಮಾತನಾಡಿದಾಗ. ಇವತ್ತು ರಾಜ್ಕುಮಾರ್ ಅವ್ರಿಗೆ 2 ಎಕರೆ ಜಾಗ ಕೊಟ್ಟಿರೋದಕ್ಕೆ ಮಾತಾಡಿದೆಯಲ್ಲ. ನಾಳೆ ಸುಮಾರು 200 ವರ್ಷಗಳ ಕಾಲ ನಾವು ಬ್ರಿಟಿಷರ ಗುಲಾಮರಾಗಿದ್ದು, ಅದಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ರಲ್ಲ ಮಹಾತ್ಮ ಗಾಂಧೀಜಿ. ಅಂಥವ್ರ ಬಗ್ಗೆನೂ ನೀವು ಮಾತಾಡ್ಬೋದಲ್ವಾ? ಅಂಥವ್ರ ಬಗ್ಗೆನೂ ಇವತ್ತಲ್ಲ ನಾಳೆ ಮಾತಾಡ್ತೀರಾ? ಇವತ್ತು ಇದನ್ನು ಬಿಟ್ಟರೆ ನಾಳೆ ಅದನ್ನು ಮಾತಾಡ್ತೀರಾ? ಇವತ್ತು ಇದನ್ನು ಬಿಟ್ಟರೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಾ? ಸಮಾಜ ಉದ್ಧಾರ ಮಾಡೋದಕ್ಕೆ ಇದೆಲ್ಲ ದಾರಿ. ಒಂದು ನಿರುದ್ಯೋಗಿ ಚೇತನ್ ಅವರು ಅಂತ ನೀವು ಹೇಳಿದ್ರಿ, ಇದನ್ನ ಇನ್ನೊಂದು ಹಿಂಟ್ ಅಥವಾ ಇನ್ನೊಂದು ವರ್ಷನ್ ಕೊಡ್ಬೋದಾ ಇದಕ್ಕೆ? ಇಡೀ ಚಲನಚಿತ್ರರಂಗ ನೀವು ಇದನ್ನ ಒಪ್ಕೊಳ್ಳೇಬೇಕು. ಎಲ್ಲರೂ ರಾಜ್ಕುಮಾರ್ ಅವ್ರನ್ನ ಒಪ್ಕೊಳ್ತಾರೆ ಅಂತಿಲ್ಲ. 90% ಒಪ್ಕೊಂಡ್ರು 10% ಹಿಂದೆ ಮಾತಾಡೋರು ಕೂಡ ಇದ್ದಾರೆ. ಖಂಡಿತ ಇದ್ದಾರೆ. ಅದು ಸಮಾಜದಲ್ಲಿ ಅದು ನಡ್ಕೊಂಡು ಅವರ ವಿರೋಧಿಗಳ ಕಡೆಯಿಂದ ನನ್ನ ಸಿನಿಮಾಗೆ ಹಿಂಗೆ ಎಂಟ್ರಿ ಕೊಡ್ಬೋದು ಅಂತ ಅನ್ಕೊಂಡಿರ್ಬೋದಾ? ಅಲ್ಲಲ್ಲ, ಅವರವರ ವೈಯಕ್ತಿಕ ವಿಚಾರ ಅದು. ಯಾಕೆ ಅಂತ ಹೇಳಿದ್ರೆ ಅಲ್ಲ, ಅವರು ರಾಜ್ಕುಮಾರ್ ಬಗ್ಗೆ ಮಾತಾಡಿದ ತಕ್ಷಣ ನನ್ನನ್ನು ಚಿತ್ರರಂಗಕ್ಕೆ ಬೇರೆಯವರು ಕರೀತಾರೆ ಅನ್ನೋ ಆ ಭ್ರಮೆ ಇದೆಯಲ್ಲ, ಅದು ಶುದ್ಧ ಸುಳ್ಳು. ಯಾರೂ ಇವನು ಮೂಸು ನೋಡಲ್ಲ. ಏನು ಬಾಯ್ಕಟ್ ಮಾಡ್ತೀರಾ ಚೇತನ್ ಅವ್ರನ್ನ ಬಾಯ್ಕಟ್ ಮಾಡಿ ಅಂತ ನಮ್ಮ ಇಂಡಸ್ಟ್ರಿಯಲ್ಲಿ ಆ ಪದ ಬಳಸೋಂಗೆ ಇಲ್ಲ. ನಾವ್ಯಾರು ಬಾಯ್ಕಟ್ ಮಾಡಿಲ್ಲ, ಅವರೇ ಬಾಯ್ಕಟ್ ಆಗ್ಬಿಟ್ಟವ್ರೆ. ಜನನೇ ತಿರಸ್ಕಾರ ಮಾಡಿದಾರಲ್ಲ.